ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ವಾಸುದೇವಾಯ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಾರ 10 ಆಗಸ್ಟ್ 2025, 10/8/2025ರಿಂದ 16/8/2025 ವಾರ ಭವಿಷ್ಯ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 10, 11, 12, 13, 14, 15, 16ನೇ ತಾರೀಕಿನ ಭವಿಷ್ಯ, ಭಾನುವಾರದಿಂದ ಶನಿವಾರದವರೆಗೂ. ಹಾಗಾದ್ರೆ 10ನೇ ತಾರೀಕು ಬಹಳ ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಅದು ರಾಘವೇಂದ್ರ ಸ್ವಾಮಿಗಳ ಮುಖ್ಯವಾದ ಆರಾಧನೆ 11/8/2025 ಸೋಮವಾರ. ಅದಕ್ಕಿಂತ ಮೊದಲು ಪೂರ್ವಾರ್ಧ ಆರಾಧನೆ ಅಂತ ಕರೆಯಲಾಗುತ್ತೆ. ಅದು 10/8/2025 ಭಾನುವಾರ. ಪೂರ್ವಾರ್ಧ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. 11/8/2025 ಮಧ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಆಮೇಲೆ 12/8/2025 ಮುಂದಿನ ಉತ್ತರಾರ್ಧ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಚೆನ್ನಾಗಿ ಮಾಡಿ, ಗುರುಗಳ ಆಶೀರ್ವಾದವನ್ನ ಪಡೀರಿ. ಮಂತ್ರಾಲಯದಲ್ಲಂತೂ ತುಂಬಾ ರಶ್ ಇರುತ್ತೆ. ಯಾಕೆ ಅಂದ್ರೆ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿಲ್ವೋ ಗುರುಗಳ ಆರಾಧನೆ ಮಾಡೋದ್ರಿಂದ ನಿಮ್ಗೆ ತುಂಬಾ ಪವರ್ ಬರುತ್ತೆ. ಗುರು ನೀಚ ಪ್ರಭಾವ ಕಮ್ಮಿ ಆಗುತ್ತೆ. 12/8/2025 ಸಂಕಷ್ಟಾರ ಚತುರ್ಥಿ. ಯಾರ್ಯಾರು ಉಪವಾಸ ಇರ್ತೀರಿ ಅಂತವ್ರಿಗೆ ಚಂದ್ರೋದಯ ರಾತ್ರಿ 9:06 ರಾತ್ರಿ. 15/8/2025 ಶುಕ್ರವಾರ, ಆಡಿ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ದಿನ. 16/8/2025 ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತಲೂ ಕೂಡ ಕರೀಲಾಗುತ್ತೆ. ಚಂದ್ರೋದಯ ರಾತ್ರಿ 12 ಗಂಟೆಗೆ. ಎಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಶನಿವಾರ. ಹಾಗಾದ್ರೆ ಎಲ್ಲರೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಈಗ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡೋಣ. ಈ ವಾರದ ವಿಶೇಷತೆಯನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಕೆಲವರು ಹೇಳ್ತೀರಾ ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ ಹೇಳಾಗುತ್ತೆ, ಫೇಸ್ ರೀಡಿಂಗ್. ಅದರಿಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ನಿಮ್ ಕನ್ನಡಿ ಮುಂದೆ ನೀವು ನೋಡಿ, ಎಲ್ಲರ ಮನೆಯಲ್ಲೂ ಕನ್ನಡಿ ಇದ್ದೇ ಇರುತ್ತೆ. ನಿಮ್ ಮುಖ ಚೌಕಾಕಾರದ ಮುಖ ಇದ್ದರೆ, ಚೌಕಾಕಾರ ಆದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ಕ್ವಯರ್ ಶೇಪ್, ಅಂತಹ ವ್ಯಕ್ತಿ ಸೌಮ್ಯ ವ್ಯಕ್ತಿ, ಶಿಷ್ಟಾಚಾರಿ, ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು, ದೃಢ ನಿಶ್ಚಯ ಮತ್ತು ಧೈರ್ಯ ಇರುತ್ತೆ. ಈ ತರ ವಿಶೇಷ ಗುಣಗಳಿರುತ್ತೆ. ವಿದ್ಯೆಯಲ್ಲಿ ಚೆನ್ನಾಗಿ ಓದಿರ್ತಾರೆ. ಉತ್ತಮ ಸಹನ ಶಕ್ತಿ ಕೂಡ ಇರುತ್ತೆ. ಸಮಾಜದಲ್ಲಿ ಪ್ರತಿಷ್ಠತೆಯನ್ನ ಸಾಧಿಸ್ತಾರೆ. ಚೌಕಾಕಾರದ ಮುಖ ಇರುವಂತಹ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ನಿರ್ಣಯ ಮಾಡುವಂಥದ್ದು, ಸರಿಯಾದ ನಿರ್ಣಯ ಮಾಡೋದಿಕ್ಕೆ ಅಧಿಕ ಸಮಯನ ಅವರು ತೆಗೆದುಕೊಳ್ಳುವುದಿಲ್ಲ ಅನ್ನೋದನ್ನ ಮುಖ ನೋಡಿನೇ ಭವಿಷ್ಯ ಹೇಳ್ಬಿಡ್ಬೋದು. ಹಾಗಾದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಏನ್ ಹೇಳ್ಬೋದು? ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನ ನಾವು ನೋಡ್ಕೊಂತ ಇದ್ವಿ ಅಲ್ವಾ? ಯಾರು ಉಪನಯನ ಆಗಿದೆ ಅವರೆಲ್ಲರೂ ಕೂಡ ಕರನ್ಯಾಸವನ್ನ ಮಾಡ್ತೀವಿ, ಹೌದಾ ಅಲ್ವಾ? ಯಾಕೆ ಅಂದ್ರೆ ನವಗ್ರಹಗಳು ಎಲ್ಲಿದ್ದಾರೆ? ನಿಮ್ಮ ಕೈಯಲ್ಲೂ ಕೂಡ ಇದ್ದಾರೆ.
ನಿಮ್ಮ ಕೈಯಲ್ಲಿರುವಂತಹ ರೇಖೆಗಳು, ಗ್ರಹಗಳು ನಿಮ್ ಜಾತಕ ಹೇಗ್ ತೋರಿಸುತ್ತೋ ಹಾಗೆ ನಿಮ್ ಕೈಯಲ್ಲಿರೋ ರೇಖೆಗಳು ತೋರಿಸುತ್ತೆ ಭವಿಷ್ಯವನ್ನು. ಹಾಗಾದ್ರೆ ಬುಧ ಪರ್ವ ನಿಮ್ ಕೈ ನೀವೇ ನೋಡ್ಕೊಳ್ಳಿ. ಬುಧ ಪರ್ವದ ಮೇಲೆ ತ್ರಿಕೋನವಿದ್ದರೆ ಆ ವ್ಯಕ್ತಿ ಸೂಕ್ಷ್ಮ ಸ್ವಭಾವವುಳ್ಳವನು, ಹೆಚ್ಚು ವ್ಯವಹಾರಸ್ಥನು, ವಿಜ್ಞಾನದಲ್ಲಿ ಉತ್ತಮ ಪದವಿ ಅನುಭವವನ್ನ ಪಡೆಯುತ್ತಾನೆ. ಬುಧ ಪರ್ವ ಅಂದ್ರೆ ಯಾವುದು? ಎಲ್ಲಾ ಬೆರಳುಗಳಿಗಿಂತ ಚಿಕ್ಕ ಬೆರಳೇ ಬುಧ ಬೆರಳು. ಇದ್ರ ಮೇಲೆ ಇರುವಂತದೇ ಬುಧ ಪರ್ವ. ಅಂದ್ರೆ ಈ ಬೆರಳಿನ ಕೆಳಭಾಗ. ಇದನ್ನ ಮೌಂಟ್ ಆಫ್ ಮೆರ್ಕುರಿ ಅಂತಾರೆ, ಅಥವಾ ಮೆರ್ಕುರಿ ಮೌಂಟ್ ಅಂತಾರೆ ಇಂಗ್ಲಿಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ. ಇದನ್ನ ಜಾಸ್ತಿ ರಿಸರ್ಚ್ ಮಾಡ್ತಿರೋದು ಯಾರು? ವಿದೇಶಿಯರು, ವೆಸ್ಟರ್ನರ್ಸ್. ಇದು ಉತ್ಪತ್ತಿಯಾಗಿದ್ದಲ್ಲಿ ಭಾರತ ದೇಶದಲ್ಲಿ. ಅದಕ್ಕೆ ನೋಡಿ, ಇಲ್ಲಿ ನಿಮಗೆ ತ್ರಿಕೋನ ಅಂದ್ರೆ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ನಿಮ್ಮ ಕೈಯಲ್ಲಿ ಏನಾದ್ರು ಚಿಹ್ನೆ ಇದ್ರೆ ನೀವು ತುಂಬಾ ವ್ಯವಹಾರ ಮಾಡೋದ್ರಲ್ಲಿ ತುಂಬಾ ಚತುರರಾಗಿರ್ತೀರಿ. ನಿಮ್ಗೆ ಮಾತಾಡುವ ಕಲೆ ಇರುತ್ತೆ, ತುಂಬಾ ಬುದ್ಧಿವಂತರು ಕೂಡ ಆಗಿರ್ತೀರಾ. ಯಾಕಂದ್ರೆ ವ್ಯವಹಾರ ಮಾಡಬೇಕು ಅಂದ್ರೆ ಬುದ್ಧಿವಂತಿಕೆ ಬೇಕು. ಒಳ್ಳೆ ಎಕನಾಮಿಕ್ಸ್, BCom ಈ ತರ ವಿದ್ಯಾಭ್ಯಾಸವನ್ನು ಕೂಡ ನೀವು ಓದಿರ್ತೀರಾ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತೆ. ನಿಮ್ ಕೈಯಲ್ಲಿ ಆ ತರ ತ್ರಿಕೋನ ಇದ್ರೆ ನೀವು ಬಿಸ್ನೆಸ್ ಮಾಡ್ಬೋದು. ಕೆಲವರು ಹೇಳ್ತಿರಲ್ಲ, ಗುರುಜಿ ನಾನು ಬಿಸ್ನೆಸ್ ಮಾಡ್ಬೋದಾ, ನೌಕರಿ ಕೆಲ್ಸಕ್ಕೆ ಹೋಗ್ಲಾ ಅಂತ. ನಿಮ್ ಕೈ ನೀವೇ ನೋಡ್ಕೊಳ್ಳಿ. ಅದೇ ಇದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಾವು ನಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡೋಣ. ಮೇಷರಾಶಿಯಿಂದ ಮೀನರಾಶಿವರೆಗೂ. ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲ ಕಡೆ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಾಗ್ಲಿ. ಕತ್ತಲಿನೊಳಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು? ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನಾನೀಗ ಭವಿಷ್ಯವನ್ನ ತಿಳಿಸ್ತೀನಿ. ನೀವು ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ತೀರಿ. ನಿಮಗೆ ಧನಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ, ಸಪ್ತಮಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ. ಈ ವಾರದಲ್ಲಿ 6ನೇ ಮನೆ ಅಧಿಪತಿ ಮತ್ತು 3ನೇ ಮನೆ ಅಧಿಪತಿಯಾದಂತಹ ಬುಧ 11/8/2025 ಹಗಲು 1:26ಕ್ಕೆ ವಕ್ರ ತ್ಯಾಗ ಮಾಡ್ತಾನೆ. 4ನೇ ಮನೆಯಲ್ಲಿ ಬುಧ ಸಂಚಾರ ಮಾಡ್ಬೇಕಾದ್ರೆ ನೀವು ಧೈರ್ಯವನ್ನ ತೋರಿಸ್ತೀರಿ. ಯಾವ ವಿಷಯದಲ್ಲಿ ಧೈರ್ಯ ತೋರಿಸ್ತೀರಿ? ಮನೆ ತಗೊಳ್ಳೋ ವಿಷಯದಲ್ಲಿ ಧೈರ್ಯ. ಕೆಲವರಿಗೆ ಮನೆ ಇರುತ್ತೆ, ಸ್ವಂತ ಬಾಡಿಗೆ ಕೊಡಕ್ಕೆ ಭಯ, ಎಂತವ್ರು ಬಾಡಿಗೆಗೆ ಬಂದ್ಬಿಡ್ತಾರೋ ಅಂತ. ಆ ಧೈರ್ಯ ತಗೊಂಡು ಮನೆ ಬಾಡಿಗೆಗೆ ಕೊಡ್ತೀರಿ. ವಾಹನಗಳಿಂದ ನಿಮಗೆ ಲಾಭ ಬರುತ್ತೆ, ಮನೆ ಬಾಡಿಗೆಗಳಿಂದ ಲಾಭ ಬರುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಧನ ಲಾಭ ಮಾಡ್ಕೊಂತೀರಿ. ಕುಜ 6ನೇ ಮನೆಯಲ್ಲಿದ್ದಾಗ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಜಯ ವಿಜಯ. ಕಾಯಿಲೆಗಳಿದ್ರೆ ವಾಸಿ ಆಗುವಂತಹ ಸಮಯ ಆರಂಭ ಆಯಿತು ಮೇಷರಾಶಿ ಜಾತಕರಿಗೆ. ನಿಮ್ಮ ಕಮ್ಯುನಿಕೇಶನ್ ಬಾಂಡ್ ತುಂಬಾ ಚೆನ್ನಾಗಿರುತ್ತೆ ಈ ವಾರ. ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತೀರಿ. ನಿಮಗೆ ಸಂಗಾತಿ, ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತೀವಿ ಅಲ್ವಾ? ಪುರುಷರಾಗಿದ್ದರೆ ಪತ್ನಿ ಸಂಗಾತಿ, ಸ್ತ್ರೀಯರಾಗಿದ್ದರೆ ಪತಿ. ಅವರ ಸಹಕಾರದಿಂದ ನಿಮಗೆ ಧೈರ್ಯ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಮೇಷರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತೀರಿ. ನಿಮ್ಮ ಆದಾಯದಲ್ಲಿ ಏರಿಕೆಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಆಮೇಲೆ ಭಾನುವಾರ, ಸೋಮವಾರ, ಮಂಗಳವಾರ ಆದ್ಮೇಲೆ ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ ಮಾಡ್ಕೋಬೇಡಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡುತ್ತೆ.
ಬೇಕಾದಾಗ ಊಟ ವಸತಿ ದೊರೆಯದೆ ಅನಾನುಕೂಲಗಳಾಗುವಂಥದ್ದು ಮತ್ತು ಅಧಿಕ ಖರ್ಚುಂಟಾಗುವಂತಹ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ. ನಿಮಗೆ ಉತ್ತಮವಾದ ಭವಿಷ್ಯ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಒಡವೆಗಳನ್ನ ತಗೊಂತೀರಿ, ಕಾಣಿಕೆಗಳು ನಿಮಗೆ ಸಿಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ: ಭಾನುವಾರ, ಸೋಮವಾರ, ಮಂಗಳವಾರ, ಮತ್ತೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ. 5 ದಿನ ಟೈಮ್ ಚೆನ್ನಾಗಿರುತ್ತೆ ಮೇಷರಾಶಿ ಜಾತಕರಿಗೆ. ಈ ವಾರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದೆ. ಆದ್ರಿಂದ ಎಲ್ಲರಿಗೂ ಕೂಡ ಮೇಷರಾಶಿ ಜಾತಕರಿಗೆ ಓಂ ಶ್ರೀ ಕೃಷ್ಣಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸೋದನ್ನ ಮರಿಬೇಡಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಮೇಷರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರದಲ್ಲಿ? ನಿಮಗೆ ಹಣ ಸಂಗ್ರಹಣೆ ಮಾಡಬೇಕು, ಕುಟುಂಬದ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ನಿಮ್ಮ ದ್ವಿತೀಯಾಧಿಪತಿಯಾದಂತಹ ಬುಧ ಈ ವಾರದಲ್ಲಿ 11/8/2025 ವಕ್ರತ್ಯಾಗ ಮಾಡ್ತಾನೆ. ಆದ್ರಿಂದ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಿಂದ ಹಣ ಹರಿದು ಬರುತ್ತೆ. ನಿಮ್ಮ ಮಾತಾಡುವಂತಹ ಸ್ಕಿಲ್ ಜಾಸ್ತಿ ಆಗುತ್ತೆ. ಭಾಷಣಗಾರರು, ಟಿವಿಯಲ್ಲಿ ಆಂಕರ್ಸ್ಗಳಿಗೆ ದುಡ್ಡು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ನಿಮಗೆ ಸಫಲತೆ ಅನ್ನೋದು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಪಂಚಮದಲ್ಲಿ ಮಂಗಳ ಗ್ರಹ, ಸಪ್ತಮಾಧಿಪತಿ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವರು ಪ್ರೇಮ ವಿವಾಹ ಮಾಡ್ಕೋಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತೀರಿ, ಆಗೋದಿಲ್ಲ. ಕಲಹಗಳಾಗ್ಬೋದು, ಮಾಡ್ಕೊಳಕ್ಕೆ ಧೈರ್ಯ ಬರದೇ ಇರ್ಬೋದು, ಅಥವಾ ನೀವು ಯಾರನ್ನ ಪ್ರೀತಿಸ್ತಿರೋ ಅವ್ರ ಜೊತೆಗೆ ವಿವಾದಗಳಾಗ್ಬೋದು, ಅಥವಾ ನಿಮ್ಗೆ ಮಕ್ಕಳಿದ್ರೆ ಅವ್ರ ಜೊತೆಗೆ ವಿವಾದ ಆಗ್ಬೋದು. ಯಾರ್ಯಾರು ಶಾರ್ಟ್ ಟರ್ಮ್ಗೆ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಆತುರದಲ್ಲಿ ಹಣವನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಜೂಜಾಟ, ಕ್ಯಾಸಿನೋ, ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್, ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ಇದಕ್ಕೆಲ್ಲ ನೀವು ಬೇರೆಯವರ ಸಲಹೆ ತಗೊಂಡು ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ ಈ ವಾರ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ವೃಷಭ ರಾಶಿಯವರಿಗೆ ಬಹಳ ಗೌರವ ಪ್ರಾಪ್ತಿ. ಯಾಕೆಂದ್ರೆ ರೆಸ್ಪೆಕ್ಟ್ ಎಲ್ಲರಿಗೂ ಕೂಡ ಬೇಕಲ್ವಾ, ಅದು ಪ್ರಾಪ್ತಿ ಆಗುತ್ತೆ. ಉಲ್ಲಾಸವಾಗಿರ್ತೀರಿ. ಉದ್ಯೋಗದಲ್ಲಿ ನೀವು ಕೆಲಸದಲ್ಲಿದ್ರೆ ಯಶಸ್ವಿ ಆಗ್ತೀರಿ, ಅಧಿಕಾರ ಪಡಿತೀರಿ. ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ತಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿಯವರಿಗೆ ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕವನ್ನ ತೋರಿಸ್ಬೇಕು. ಒಬ್ಬರೇ ಜಾತಕದಲ್ಲಿ ಎಲ್ಲಾ ಭವಿಷ್ಯವನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ಟು ತೊಂದರೆ ಅನುಭವಿಸಬಾರ್ದು. ಇಬ್ಬರ ಜಾತಕವನ್ನ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಗೇನಾಗುತ್ತೆ, ಪೂರ್ಣ ಪ್ರಮಾಣದ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಸಿಗುವಂತಹ ವಧು ಯಾರು, ಯಾವ ಊರಿಂದ ಸಿಗ್ತಾರೆ, ಇವಾಗ ಸೆಟ್ ಆಗ್ಬಿಟ್ಟಿದೆ ಅಂದಾಗ ಹೊಂದ್ಕಂತಾರ ಇಲ್ವಾ ಗುರುಜಿ ಗೊತ್ತಿಲ್ಲ. ಅದು ಹೊಂದ್ಕೊಳ್ಳುವಂತ ಸಾಧ್ಯತೆಗಳು ಇಲ್ವಾ ಅನ್ನೋದನ್ನ ನೋಡ್ಬೋದು. ವರನ ಆಯುಷ್ ಹೇಗಿದೆ, ಆರೋಗ್ಯ ಹೇಗಿದೆ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನೀವು ತಿಳ್ಕೊಬೇಕಾದ್ರೆ ನಿಮ್ಗೇನ್ ಬೇಕು, ಇಬ್ಬರು ಜಾತಕವನ್ನ ನೀವು ತೋರಿಸ್ಬೇಕಾಗುತ್ತೆ. ಅದು ಮ್ಯಾರೇಜ್ ಅಸ್ಟ್ರಾಲಜಿ ಮುಖಾಂತರ ತಿಳ್ಕೊಬೇಕು. ವಧು ನಿಮ್ಗೆ ಹೊಂದ್ಕೊಂತಾರ ಇಲ್ವೋ, ನಿಮ್ ತಂದೆ ತಾಯಿಗೆ ಹೊಂದ್ಕೊಂತಾರೋ ಇಲ್ವೋ ನಿಮ್ಗೆ ಗೊತ್ತಿರಲ್ಲ. ಇನ್ನು ವಾರದ ಕೊನೆ 2 ದಿನ ಹೇಗಿದೆ ಅನ್ನುವಂಥದ್ದು. ಶುಕ್ರವಾರ, ಶನಿವಾರ ಅಧಿಕ ಖರ್ಚು, ಅದರಲ್ಲೂ ಯಾರಿಂದ, ಸ್ತ್ರೀಯಿಂದ ಅಧಿಕ ಖರ್ಚು. ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು, ಅಥವಾ ಕಣ್ಣುಗಳ ತೊಂದರೆ. ಕಣ್ಣು ಬಹಳ ಸೂಕ್ಷ್ಮವಾದಂಥದ್ದು. ಕೂದಲು ಏನಾದ್ರು ಬಿದ್ದರೆ, ಕಸ ಬಿದ್ದರೂ ಕೂಡ ತುಂಬಾ ಪೇನ್ ಆಗುವಂಥದ್ದು. ಅದಕ್ಕೆ ಕಣ್ಣಿನ ಬಗ್ಗೆ ಹೆಚ್ಚು ಜಾಗ್ರತೆಯನ್ನ ನೀವು ಈ ವಾರದ ಕೊನೆ 2 ದಿನ ವಹಿಸಬೇಕಾಗುತ್ತೆ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಕ್ಕೆ ಈ ವಾರದಲ್ಲಿ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ,
ಓಂ ವಾಸುದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನ ಆಚರಣೆ ಮಾಡಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡೋದನ್ನ ಇವಾರ ಯಾರು ಕೂಡ ಮರಿಬಾರ್ದು. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ 11/8/2025 ಹಗಲು 1:26ಕ್ಕೆ ಬುಧ ವಕ್ರತ್ಯಾಗವನ್ನ ಮಾಡೋದ್ರಿಂದ ನೀವು ಹಣವನ್ನ ಸಂಪಾದನೆ ಮಾಡೋದ್ರ ಕಡೆ ಹೆಚ್ಚು ಗಮನ, ತಮ್ಮ ಕುಟುಂಬದ ಕಡೆ ಹೆಚ್ಚು ಗಮನವನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರೆ ನೀವು ತುಂಬಾ ಧೈರ್ಯವಾಗಿ ಮಾತಾಡ್ತೀರಿ, ರಾಜಕಾರಣಿಯಂತೆ ಮಾತನಾಡುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ. ಆದರೆ ಕೆಲವರಿಗೆ ನೀವು ಮಾತಾಡುವಂತಹ ಮಾತು ತುಂಬಾ ಇಗೋಯಿಸ್ಟಿಕ್ ಅನ್ಸುತ್ತೆ. ಅದಕ್ಕೆ ಇಗೋ ಅಂದಾಗ ಏನಂತೀವಿ, ಅದಕ್ಕೆ ನಾನು ಅಹಮ್ಮಿಂದ ಮಾತಾಡ್ತಿದ್ದಾನೆ ಅನ್ನುವಂತಹ ಭಾವನೆ ಬರ್ಬೋದು. ಅದಕ್ಕೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರವನ್ನ ಮಿಥುನ ರಾಶಿ ಜಾತಕರು ಈ ವಾರ ವಹಿಸಬೇಕಾಗುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಕುಜ ಸಂಚಾರ, ತಾಯಿಗೆ ಕೋಪ ಜಾಸ್ತಿ ಆಗಿರುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹಣವನ್ನ ಕೆಲವರು ಕಳೆದುಕೊಳ್ಳಬಹುದು, ಅಥವಾ ವಾಹನವನ್ನ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ನೀವು ಮಿಥುನ ರಾಶಿಯವರು ವಹಿಸಬೇಕಾಗುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ ಆಗುವಂಥದ್ದು ಅಥವಾ ಹೊಟ್ಟೆ ತೊಂದರೆ ಆಗ್ಬಹುದು, ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಆಗ್ಬಹುದು, ಅಥವಾ ಅಡ್ಡಿಗಳು ಬರ್ಬೋದು. ಎಚ್ಚರ. ಯಾರು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ರಾಜಕಾರಣಿಗಳಾಗಿದ್ದೀರಿ, ಜಾಗ್ರತೆಯನ್ನ ವಹಿಸಿ. ಇನ್ನ ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಹುಕ್ಕುತ್ತೆ. ಆಕಸ್ಮಿಕ ಉತ್ತಮ ಕೆಲಸಕ್ಕೆ ಬದಲಾವಣೆಗಳಾಗತ್ತೆ. ಮಿಥುನ ರಾಶಿ ಜಾತಕರಿಗೆ ಈ ವಾರದ ಕೊನೆ 4 ದಿನ ವಿವಾಹ ಭಾಗ್ಯ ಉಂಟಾಗುತ್ತೆ. ತುಂಬಾ ದಿವಸದಿಂದ ಕಾಯ್ತಾ ಇದೀನಿ ಗುರುಜಿ, ವಿವಾಹ ಸೆಟ್ ಆಗ್ತಿಲ್ಲ ಅನ್ನೋರ್ಗೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ಕೆಲವರಿಗೆ ಡೈವರ್ಸ್ ಆಗೋಗಿರುತ್ತೆ, ಮರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಿ, ನಿಮಗೂ ಕೂಡ ವಿವಾಹ ಉಂಟಾಗುತ್ತೆ. ಒಂದ್ಸಲ ಫೇಲ್ಯೂರ್ ಆದ್ಮೇಲೆ ಮತ್ತೆ ನೀವು ಜಾತಕ ತೋರಿಸ್ದೆ, ಯಾರು ಸಿಕ್ಕಿದ್ರೆ ಅವ್ರನ್ನ ವಿವಾಹ ಆಗೋದು ಸರಿ ಇರಲ್ಲ. ನೀವು ಇಬ್ಬರು ಜಾತಕಗಳನ್ನ ತೋರಿಸಿ, ನಿಮ್ಮ ಜಾತಕಗಳು ಇಬ್ಬರದು ಕೂಡ ಮ್ಯಾಚ್ ಆಗುತ್ತಾ, ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದನ್ನ ಬರೀ ಸಾಲಾವಳಿ ನೋಡಬಾರದು. ಇಬ್ಬರ ಜಾತಕ ಮ್ಯಾಚಿಂಗ್ ಮಾಡ್ಕೊಡ್ತೀನಿ, ಅದರಿಂದ ನೀವು ವಿವಾಹ ಆಗ್ಬಹುದು. ಹಾಗಾದ್ರೆ ಮಿಥುನ ರಾಶಿಯವರಿಗೆ ವಾರ ಭವಿಷ್ಯವನ್ನ ತಿಳಿಸಿದ್ದೀನಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಓಂ ಹರಯೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಚರಣೆ ಮಾಡಿ. ಶಿವನಿಗೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಕ್ಷೀರಾಭಿಷೇಕ ಅಂದ್ರೆ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡೋದನ್ನ ಮರಿಬಾರ್ದು ಮಿಥುನ ರಾಶಿ ಜಾತಕರು. ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ರಿಂದ 16 ಆಗಸ್ಟ್ 2025 ಕರ್ಕಾಟಕ ರಾಶಿ ಭವಿಷ್ಯ. ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ 11/8/2025 ವಕ್ರತ್ಯಾಗ ಮಾಡ್ತಾನೆ. ಬುಧ ನಿಮಗೆ ವ್ಯಯಾಧಿಪತಿ, ತೃತೀಯಾಧಿಪತಿ, ದುಸ್ಥಾನಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವರಿಗೆ ಅನಾರೋಗ್ಯ ಉಂಟಾಗಬಹುದು, ಕೂದಲು ಉದುರಬಹುದು, ಮುಖದ ರೂಪ ಕಮ್ಮಿ ಆಗುವ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವರಿಗೆ ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಅಥವಾ ನಿಮ್ಮ ಮಾತಾಡುವಂತಹ ಮಾತು ಬೇರೆಯವ್ರಿಗೆ ಇಷ್ಟ ಆಗದೇ ಇರುವಂತಹ ಪ್ರಸಂಗಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ನಿಮಗೆ ದ್ವಿತೀಯಾಧಿಪತಿಯಾದಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ
ಧನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನವನ್ನ ನೀವು ಮಾಡ್ತೀರಿ. ನಿಧಾನ ಆದ್ರೂ ಕೂಡ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ, ಅದು ಪಾಸಿಟಿವ್. ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹೆದ್ದಾರಿ ಮಾರ್ಗಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಎಚ್ಚರ, ವಾಹನ ಡ್ರೈವ್ ಮಾಡಬೇಕಾದ್ರೂ ಕೂಡ ಎಚ್ಚರ. ಕಟಕ ರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಜಾಸ್ತಿ, ಸಂಕಟ ಜಾಸ್ತಿ. ಕೋಪ ಬಂದ್ರೆ ಏನಾಗುತ್ತೆ? ಕಲಹಗಳಾಗುತ್ತೆ. ಮನ್ಸಿಗೆ ಶಾಂತಿ ಇರುತ್ತಾ? ಇರಲ್ಲ. ನಾವು ಇನ್ನೊಬ್ರಿಗೆ ಮನ್ಸು ನೋವು ಮಾಡಿದ್ರೆ ನಮ್ಗೆ ಸುಖ ಸಂತೋಷ ಸಿಗುತ್ತಾ? ಸಿಗಲ್ಲ. ಮೂರ್ಖ ಕೆಲಸಗಳನ್ನ ಮಾಡ್ತೀರಿ. ಅದಕ್ಕೆ ಯಾವ್ದಾದ್ರು ದೊಡ್ಡ ಯೋಜನೆಗಳು ನಿರ್ಣಯ, ಕೋಪ ಇದ್ದಾಗ ನಿರ್ಣಯ ಮಾಡಕ್ಕಾಗಲ್ಲ. ಯಾವ್ದಂದ್ರೆ ಅದಕ್ಕೆ ಸೈನ್ ಹಾಕಿ ಅಗ್ರಿಮೆಂಟ್ಗಳನ್ನ ಮಾಡ್ಕೋಬಾರ್ದು. ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು. ಇನ್ನ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗ್ಬೋದು. ಮಕ್ಕಳ ಜೊತೆ ವಿವಾದ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ವಾರದ ಕೊನೆ 2 ದಿನ ಹೇಗಿರುತ್ತೆ ಅನ್ನುವಂತಹ ವಿಚಾರ. ಶುಕ್ರವಾರ, ಶನಿವಾರ ಎಲ್ಲಾ ರೀತಿಯ ಅನುಕೂಲಗಳಾಗತ್ತೆ, ಎಲ್ಲಾ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಗಿಫ್ಟ್ ಕಾಣಿಕೆಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣನನ್ನು ಪೂಜೆ ಮಾಡಿ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ, ಓಂ ದೇವಕಿ ನಂದನಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಓಂ ದೇವಕಿ ನಂದನಾಯ ನಮಃ ಅನ್ನುವಂಥ ಮಂತ್ರ ಜಪವನ್ನ ಮಾಡ್ತಾ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸೋದನ್ನ ಮರಿಬಾರದು ಕರ್ಕಾಟಕ ರಾಶಿ ಜಾತಕರು. ಇದೆಲ್ಲ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಇನ್ನ ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. 16/8/2025ಕ್ಕೆ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ. ಅಲ್ಲಿವರೆಗೂ ಸೂರ್ಯ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಸಂಚಾರ. ಅಂದ್ರೆ 12ನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ವಿದೇಶ ಪ್ರಯಾಣಗಳನ್ನ ಮಾಡಿರ್ತೀರಿ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಓಡಾಟ ಈ ವಾರದಲ್ಲಿ ಅಥವಾ ಹಿಂದಿನ ವಾರದಲ್ಲಿ ನಿಮ್ಮ ಓಡಾಟ ನಡೆದಿರುತ್ತೆ. ಯಾಕಂದ್ರೆ ಸೂರ್ಯ 12ನೇ ಮನೆ ಸಂಚಾರ ಆಗ್ತಿದ್ದಾನೆ, ಲಾಂಗ್ ಜರ್ನಿಯನ್ನ ತೋರಿಸುತ್ತೆ. ಅದರಿಂದ ಲಾಂಗ್ ಜರ್ನಿ ನೀವು ಮಾಡಿದ್ರಿಂದ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಹ ಸಾಧ್ಯತೆಗಳಿದೆ. ಶನಿ, ವಕ್ರ ಶನಿ ಮತ್ತು ಸೂರ್ಯ ಇಬ್ಬರೂ ಕೂಡ ಜಲರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಬುಧ 11/8/2025 ಹಗಲು 11:26 ಅಲ್ಲ 1:26 ಬುಧ ವಕ್ರತ್ಯಾಗವನ್ನ ಮಾಡ್ತಾನೆ. ನಿಮ್ಮಲ್ಲಿರುವಂತಹ ಧನ ವ್ಯಯ ಆಗುವಂಥದ್ದು, ಖರ್ಚಾಗುವಂಥದ್ದು, ಇಲ್ಲ ಆಧ್ಯಾತ್ಮಿಕ ಖರ್ಚಾಗಬೇಕು, ಇಲ್ಲ ಟ್ರಾವೆಲ್ಗೆ ನಿಮ್ಮ ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ತೃತೀಯ ಭಾವದಲ್ಲಿ ಮಂಗಳ ಗ್ರಹ ನಿಮಗೆ ಸಿಂಹ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ. ಸಿಂಹ ರಾಶಿಯವರಿಗೆ ಚತುರ್ಥಾಧಿಪತಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ದು ಸಿಂಹ ರಾಶಿ ಅಥವಾ ಸಿಂಹ ಲಗ್ನ ಆಗಿದ್ರೆ ಬಹಳ ಎಚ್ಚರ. ಎಲ್ಲಾದ್ರೂ ಕೂಡ ಮಧುರವಾಗಿ ಮಾತಾಡಿ. ನಾವೇನು ಕೊಡೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ಬಾಯಿಂದ ಒಳ್ಳೆ ಮಾತಾಡ್ಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು. ಯಾರಿಗೂ ಕೂಡ ಮನಸ್ಸು ನೋವಾಗೋ ತರ ಮಾತಾಡಬಾರ್ದು. ನಿಮ್ಮ ಮಾತು ತುಂಬಾ ಶಾರ್ಪ್ ಆಗಿರುತ್ತೆ, ಬೇರೆಯವರ ಮನಸ್ಸಿಗೆ ನೋವಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಶುಕ್ರ ಲಾಭಸ್ಥಾನದಲ್ಲಿ ದಶಮಾಧಿಪತಿ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗದಿಂದ ಲಾಭ, ಉದ್ಯೋಗ ಪ್ರಾಪ್ತಿ ಇವೆಲ್ಲ ಪ್ರಾಪ್ತಿ ಆಗ್ಬೇಕು. ಗೌರವವಾದಂತಹ ಉದ್ಯೋಗ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಪ್ತಮ ಭಾವದಲ್ಲಿ ರಾಹುವಿನ ಸಂಚಾರ
ಮತ್ತು ಶನಿಯ ಸಂಚಾರ ಆಗೋದ್ರಿಂದ ಕೆಲವರಿಗೆ ಒಂದಕ್ಕಿಂತ ಎರಡನೇ ವಿವಾಹಗಳು ಅಂದ್ರೆ ಡೈವರ್ಸ್ ಆಗೋಗಿರುತ್ತೆ, ಮತ್ತೆ ಮರು ವಿವಾಹಕ್ಕೆ ನೀವು ಪ್ರಯತ್ನ ಪಡ್ತಾ ಇರ್ತೀರಿ, ವಿವಾಹ ಆಗುವಂತಹ ಯೋಗ ಸಿಂಹರಾಶಿಯವರಿಗೆ ಉಂಟಾಗುತ್ತೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರ. ಭಾನುವಾರ, ಸೋಮವಾರ, ಮಂಗಳವಾರ ಟೈಮು ಚೆನ್ನಾಗಿದೆ. ರುಚಿಕರವಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ. ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿ ಏನ್ ಬೇಕು? ಊಟ ಅಲ್ವಾ? ಅದಕ್ಕೆ ಒಳ್ಳೆ ಊಟ ಮಾಡೋಕ್ಕೂ ಯೋಗ ಮಾಡಬೇಕು. ಒಳ್ಳೊಳ್ಳೆ ಪಾನೀಯ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡಿತೀರಿ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ ಕಷ್ಟಗಳನ್ನ ಅನುಭವಿಸ್ತೀರಿ. ಪೈಲ್ಸ್ ರೋಗ ಇರೋರು ಬಹಳ ಜಾಗ್ರತೆ. ಊಟ ಆದ್ಮೇಲೆ ಸೌತೆಕಾಯಿ ತಿನ್ನೋದನ್ನ ಮರಿಬೇಡಿ. ವಾರದ ಕೊನೆ 4 ದಿನ ಸಿಂಹ ರಾಶಿ ಜಾತಕರು ಎಚ್ಚರ. ಭಾನುವಾರ, ಸೋಮವಾರ, ಮಂಗಳವಾರ ಪರವಾಗಿಲ್ಲ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸಿಂಹ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ನಿಮಗೆಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಯರ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಗಳು ಕೂಡ ನಿಮ್ಗೆ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಿಂಹ ರಾಶಿ ಜಾತಕರು ಈ ವಾರದಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ಗೋವಿಂದಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ, ಶಿವನಿಗೆ ವಿಭೂತಿಯಿಂದ ಅಭಿಷೇಕವನ್ನ ಮಾಡಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ 11/8/2025 ಬುಧ ವಕ್ರತ್ಯಾಗ ಆಗ್ತಾನೆ 1:26 ಹಗಲಿಗೆ. ಅಂದ್ರೆ ಬುಧ ಲಾಭ ಸ್ಥಾನದಲ್ಲಿರೋದ್ರಿಂದ ನೀವು ನಿಮ್ಮ ಎಲ್ಲಾ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ನಿಮಗೆ ಲಾಭ ಕೂಡ ಪ್ರಾಪ್ತಿಯಾಗತ್ತೆ. ಉತ್ತಮವಾದ ಸ್ನೇಹಿತರು ನಿಮಗೆ ಪ್ರಾಪ್ತಿಯಾಗ್ತಾರೆ. ರಾಜಕಾರಣಿಗಳ ಪರಿಚಯ ಆಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ನೋಡಿ, ಇಷ್ಟೆಲ್ಲ ಉತ್ತಮವಾದ ಫಲ. ತಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ಅದೆಲ್ಲ ಪೂರ್ಣ ಯಾವ್ದ್ರಿಂದ ಆಗುತ್ತೆ? ತಾವು ಮಾಡ್ತಿರುವಂತ ಉದ್ಯೋಗದಿಂದ ಆಗುತ್ತೆ. ನಿಮ್ಮ ಉದ್ಯೋಗದಿಂದ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಆದ್ರೆ ವಿವಾಹ ಜೀವನದಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುತ್ತೆ, ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಮತ್ತೆ ವಾಹನಗಳ ಅಪಘಾತಗಳಾಗುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಈ ವಾರ ನೀವು ಗಮನ ಕೊಡಬೇಕು ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರದ ಮೊದಲು 5 ದಿನ ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ಚಿಂತೆ ಮಾಡ್ಬೇಡಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಶಾಂತಿ, ಗೃಹದಲ್ಲಿ ಶಾಂತಿ ಇರುತ್ತೆ. ನಿಮ್ಗೆ ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 2 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಿಟ್ರೆ ಇನ್ನು ಶುಕ್ರವಾರ, ಶನಿವಾರ ಸ್ವಲ್ಪ ಎಚ್ಚರ. ಯಾರೋ ಮಾಡಿದ ತಪ್ಪು ಆಪಾದನೆಗಳು ನಿಮ್ಮ ಮೇಲೆ ಬರ್ಬೋದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ಎಲ್ಲರಿಗೂ ಕೂಡ ಸಂಸ್ಕಾರ ಬೇರೆ ಬೇರೆ ಇರುತ್ತೆ. ಎಲ್ಲರೂ ನನ್ನಂದೇ ನಡೀಲಿ ಅಂತ ಅನ್ಕೊಳ್ಳೋದು ಸರಿ ಇರಲ್ಲ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಎಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಗಳು ಕೂಡ ನಿಮಗೆ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಕನ್ಯಾ ರಾಶಿ ಜಾತಕರು ಈ ವಾರ ಓಂ ಅನಂತಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ, ಕನ್ಯಾ ರಾಶಿ ಜಾತಕರು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದನ್ನ ಮರಿಬಾರದು. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಈಗ ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ,
ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮಗೆ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಬುಧ ದಶಮ ಭಾವದಲ್ಲಿ ಸಂಚಾರ. ಕೆಲಸ ಇಲ್ಲ ಅನ್ನೋಂಥವ್ರಿಗೆ ಕೆಲಸ ಸಿಗುವಂತ ಸಾಧ್ಯತೆ. ಗುರುಜಿ ನನ್ನ ಯಾರು ರೆಕಗ್ನೈಸ್ ಮಾಡಲ್ಲ ಅನ್ನೋರ್ಗೆ ರೆಕಗ್ನೈಸ್ ಮಾಡ್ತಾರೆ. ಗೌರವಗಳು ಸಿಗುತ್ತೆ, ಸನ್ಮಾನಗಳು ಸಿಗುತ್ತೆ. ಸರ್ಕಾರದಿಂದ ಏನಾದರೂ ಸನ್ಮಾನಗಳು ಪುರಸ್ಕಾರಗಳು ಬೇಕು ಅಂದ್ರೆ ಅದು ಕೂಡ ನಿಮ್ಗೆ ಪ್ರಾಪ್ತಿಯಾಗುವಂತಹ ಸಮಯ. ಭಾಗ್ಯ, ನಿಮ್ಮ ಅದೃಷ್ಟದಿಂದ ನಿಮಗೆಲ್ಲಾ ಭಾಗ್ಯಗಳು. ನಿಮ್ಮ ತಂದೆಯ ಸಮಯ ಟೈಮ್ ಚೇಂಜ್ ಆಗುತ್ತೆ. ತಂದೆಗೆ ತುಂಬಾ ಕಷ್ಟ ಕಾಲ ಇದ್ದಾಗ ನಮ್ಮ ತಂದೆ ಟೈಮ್ ಹೆಂಗಿದೆ ಗುರುಜಿ ಅಂದ್ರೆ ನಿಮ್ಮ ತಂದೆಗೂ ಕೂಡ ಉತ್ತಮವಾದ ಕಾಲ. ನೀವೆಷ್ಟು ದೈವ ಭಕ್ತರಾಗಿರ್ತೀರಿ, ದೇವರ ಆರಾಧನೆಗಳನ್ನ ಮಾಡ್ತೀರಿ, ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ದೇವರ ಆಶೀರ್ವಾದ ರೂಪದಲ್ಲಿ ಪ್ರಾಪ್ತಿ ಮಾಡುವಂತ ಶಕ್ತಿ ದೇವರಿಗೂ ಕೂಡ ಪ್ರಾಪ್ತಿಯಾಗತ್ತೆ. ತುಲಾ ರಾಶಿ ಜಾತಕರಿಗೆ ನಿಮ್ಮ ರಾಶ್ಯಾಧಿಪತಿ 9ನೇ ಮನೆಯಲ್ಲಿ ಗುರುವಿನ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿರೋದ್ರಿಂದ ಗುರುಗಳ ಆರಾಧನೆ ಈ ವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋಂತ ನೋಡಕ್ ಹೋದಾಗ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗ್ಬೋದು. ಅದಕ್ಕೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ನಿಮ್ಮ ಆಹಾರ ಪದ್ಧತಿಯನ್ನ ಗಮನ ಇಟ್ಕೊಳ್ಳಿ. ಮಕ್ಕಳಿಗೆ ಅನಾರೋಗ್ಯ ಆಗ್ಬೋದು, ಅಥವಾ ನಿಮ್ಗೆ ಗ್ಯಾಸ್ಟ್ರಿಕ್ ಆದ್ರೂ ಆಗ್ಬೋದು. ವ್ಯರ್ಥ ಖರ್ಚುಗಳು ಜಾಸ್ತಿ ಬರ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತಮಗೆ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ. ಹಿರಿಯರಿಂದ ನಿಮಗೆ ಉತ್ತಮವಾದ ಹೆಸರು ಪ್ರಾಪ್ತಿಯಾಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿದೆ. ತುಲಾ ರಾಶಿ ಜಾತಕರಿಗೆ ವಾರದಲ್ಲಿ 4 ದಿನ ಶುಭ ಕಾಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಲಾ ರಾಶಿ ಜಾತಕರಿಗೆ. ಓಂ ಗೋಪಾಲಾಯ ನಮಃ ಅಂತೇಳಿ ಕೃಷ್ಣನ ನೆನಪು ಮಾಡ್ತಾ ಶಿವನಿಗೆ ನೀವು ರುದ್ರಾಭಿಷೇಕ ಮಾಡಿಸೋದನ್ನ ಮರಿಬಾರ್ದು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ತುಲಾ ರಾಶಿ ಜಾತಕರಿಗೆ. ಇನ್ನ 7 ರಾಶಿ ತಿಳಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಯಾರ ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮಗೆ ಮಾನಸಿಕವಾಗಿ ಒತ್ತಡ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಎಲ್ಲಾ ಮನೋಕಾಮನೆಗಳನ್ನ ನೀವು ಪೂರ್ಣ ಮಾಡ್ಕೋಬೇಕಾದ್ರೆ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಅಂತ ಪ್ರಯತ್ನ ಮಾಡ್ತೀರಿ. ಆದ್ರೆ ನಿಮ್ಮ ಪ್ರಯತ್ನದಿಂದನೇ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಸ್ವಲ್ಪ ಸೋಷಿಯಲ್ ಬೀಯಿಂಗ್ ಆಗಿರ್ತೀರಿ, ಎಲ್ಲಾ ಜೊತೆಗೂ ಕೂಡ ಬೆರಿತೀರಿ, ಒಳ್ಳೊಳ್ಳೆ ಸ್ನೇಹಿತರನ್ನ ಮಾಡ್ಕೊಂತೀರಿ. ಮತ್ತು ಒಂದೊಂದ್ಸಲ ಸ್ನೇಹಿತರಿಂದನೇ ನಿಮಗೆ ಮೋಸ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆಮೇಲೆ ನೀವು ಯಾವುದು ಜನ್ಮ ಸ್ಥಳದಲ್ಲೇ ನೀವು ಇದ್ರೆ ಅಂದ್ರೆ ನೀವು ಇಂಡಿಯಾದಲ್ಲಿ ಹುಟ್ಟಿರ್ತೀರಾ, ಇಂಡಿಯಾದಲ್ಲೇ ಇರ್ತೀರಾ, ಬೆಂಗಳೂರು ಜನನ ಆಗಿರುತ್ತೆ, ಬೆಂಗಳೂರಲ್ಲಿ ಇರ್ತೀರಾ, ಆಗ ಸ್ವಲ್ಪ ಅಪಘಾತಗಳಾಗುವ ಸಾಧ್ಯತೆಗಳಿದೆ. ಗುರುಜಿ ನಾನು ಬೆಂಗಳೂರು ಹುಟ್ಟಿರೋದು ಆದ್ರೆ ಮೈಸೂರಲ್ಲಿ ಇದ್ದೀನಿ. ಹಾಗೆ ನೀವು ಹುಟ್ಟಿದ ಸ್ಥಳದಿಂದ ದೂರ ಇದ್ರೆ ಆತರ ಏನು ತೊಂದರೆಗಳು ಆಗೋದಿಲ್ಲ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಚ್ಚರ. ಮಾನಸಿಕವಾಗಿ ಹಿಂಸೆ ಪಡುವಂಥದ್ದು, ಭಯ ಆಗುವ ಸಾಧ್ಯತೆ. ಭಯ ಪಡಬಾರದು. ಭಯಮೇವಸ್ತಿ ಶತ್ರುಹು. ಹಂಗಾರೆ ಭಯ ನನಗೆ ಯಾರು ಪಡಿಸ್ತಾರೆ? ಎಲ್ಲ ಇದೆ ಗುರುಜಿ, ಆದ್ರೆ ನನಗೆ ಭಯ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಆತರ ಸಮಸ್ಯೆ ಅನುಭವಿಸ್ತಿರೋ ಜಾತಕ ತೋರಿಸಿ ನಿದ್ರಾಭಂಗ ಉಂಟಾಗುವಂಥದ್ದು. ಗುರುಜಿ ಫೋನ್ ಸೈಲೆಂಟ್ ಆಗಿ ಇಟ್ಕೊಂಡು ಮಲಗೋಣ ಅನ್ಕೊಂಡೆ, ಯಾರೋ ಕಾಲ್ ಮಾಡಿದ್ರು ನಿದ್ದೆ ಹೊರಟೋಯ್ತು. ಈ ತರ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅಜೀರ್ಣ ಆಗ್ಬಹುದು. ತಾಯಿ ಆರೋಗ್ಯದಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ? ನೀವು ತಾಯಿ ಜೊತೆಗಿದ್ರೆ ಆಗುತ್ತೆ. ಗುರುಜಿ ನಮ್ಮ ತಾಯಿ ಇರೋದೇ ಒಂದ್ ಕಡೆ, ನಾನಿರೋದೇ ಒಂದ್ ಕಡೆ ಅಂದಾಗ ಅಷ್ಟೊಂದು ಸಮಸ್ಯೆ ಆಗಲ್ಲ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಗೃಹದಲ್ಲಿ ಶಾಂತಿ,
ಶತ್ರುಗಳನ್ನ ನೀವು ಸೋಲಿಸ್ತೀರಿ. ವಾರದ ಕೊನೆ 2 ದಿನ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ವೃಶ್ಚಿಕ ರಾಶಿ ಜಾತಕರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ತಾ ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಈ ವಾರ ಯಾವ ಮಂತ್ರ ಹೇಳ್ಬೇಕು? ಓಂ ಗೋಪಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿಸೋದನ್ನ ಮರಿಬಾರ್ದು. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? 8 ರಾಶಿಗಳಾಯ್ತು. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವ್ರಿಗೆ ಹೇಗಿದೆ? ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ. ಶುಕ್ರನು ಕೂಡ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಹಾಗಾದ್ರೆ ಹೇಗಿರುತ್ತೆ ಫಲಾನುಫಲ? ನಿಮ್ಗೂ ಕೂಡ ಎಲ್ಲ ಇದ್ರೂ ಏನೋ ಇಲ್ಲ ಅನ್ನೋ ತರ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ. ಆದ್ರೆ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ಗೌರವವನ್ನ ಪಡಿತೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ನಿಮ್ಗೆ ಬೇಕಾದ ಕಡೆ ವರ್ಗಾವಣೆಯನ್ನ ಮಾಡಿಕೊಂಡು ಒಳ್ಳೆ ಸ್ಥಾನಮಾನವನ್ನ ಪಡಿತೀರಿ. 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ದೈವ ಭಕ್ತಿಯನ್ನ ನೀವೆಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಧೈರ್ಯ ಸ್ಥೈರ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ, ಸೋಮವಾರ, ಮಂಗಳವಾರ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಧನಲಾಭ ಆಗುತ್ತೆ. ಧನಮೂಲಂ ಇದಂ ಜಗತ್ ಅಂದಾಗ ದುಡ್ಡು ಬಹಳ ಮುಖ್ಯ, ಧನಲಾಭ ಆಗುತ್ತೆ. ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಧನುರಾಶಿಯವರಿಗೆ. ನಿಮ್ಮ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ವಾಹನಗಳಿಂದ ನಿಮಗೆ ತೊಂದರೆ ಆಗ್ಬೋದು, ಬೇಸರ ಆಗ್ಬೋದು, ಸ್ಥಿರವಿಲ್ಲದ ಮನಸ್ಸು ಅಥವಾ ನಿದ್ರಾಭಂಗ ಉಂಟಾಗುವಂತಹ ಸಾಧ್ಯತೆಗಳಿದೆ. ನಿದ್ರಾಭಂಗ ಯಾವಾಗ ಆಗುತ್ತೆ? ಮಲಗಿದ್ರೆ ನಿದ್ದೆ ಬರಲ್ಲ, ಕಂಪ್ಲೀಟ್ ನಿದ್ದೆ ಆಗಲ್ಲ, ಸರಿಯಾಗಿ ನಾನು ಮಲಗದೆ ಅನ್ಸಲ್ಲ, ಅದು ನಿದ್ರಾಭಂಗ. ಅಥವಾ ಯಾರೋ ಫೋನ್ ಮಾಡ್ಬಿಡ್ತಾರೆ, ನಿದ್ದೆ ಕೆಟ್ಟೋಗುತ್ತೆ. ಈ ತರ ಏನಾದ್ರೂ ಒಂದು ತೊಂದರೆಗಳಾಗುತ್ತೆ. ವಾರದ ಕೊನೆ 4 ದಿನ ನಿಮ್ಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ, ನಿಮ್ಮ ರಾಷ್ಟ್ರಾಧಿಪತಿ ಗುರುವಾಗಿರೋದ್ರಿಂದ, ಅದ್ರ ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರು ಧನಸ್ಸು ರಾಶಿ ಜಾತಕರಾಗಿದ್ದೀರಿ, ಓಂ ವಿಶ್ವರೂಪ ಪ್ರದರ್ಶಕಾಯ ನಮಃ, ಓಂ ವಿಶ್ವರೂಪ ಪ್ರದರ್ಶಕಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡೋದನ್ನ ಮರಿಬಾರ್ದು ಧನಸ್ಸು ರಾಶಿ ಜಾತಕರು. ಹಾಗಾದ್ರೆ ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಲ್ಲ, 9ನೇ ರಾಶಿ ಆದ್ಮೇಲೆ ದಶಮ ರಾಶಿ ಯಾವುದು? ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಧನಸ್ಸು ರಾಶಿ ಆದ್ಮೇಲೆ ಮಕರ ರಾಶಿ. ಮಕರ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅಂದಾಗ, ದ್ವಿತೀಯ ಭಾವದಲ್ಲಿ ರಾಹು ಸಂಚಾರ, ಸುಳ್ಳು ಮಾತಾಡಬಾರ್ದು, ವ್ಯವಹಾರದಲ್ಲಿ ಯಾರಿಗೂ ಕೂಡ ಮೋಸವನ್ನ ಮಾಡಬಾರ್ದು. ಧರ್ಮಸ್ಥಾನದಲ್ಲಿರುವಂತಹ ಕರ್ಮಾಧಿಪತಿ ಶನಿಯಿಂದ ನೀವು ಅಧರ್ಮವಾಗಿ ನಡೆದಾಗ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿ ಮಂಗಳ ಗ್ರಹ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಗೋಚಾರದಲ್ಲಿ ಮಂಗಳ 9ನೇ ಮನೆಯಲ್ಲಿ ಶುಭ ಫಲವನ್ನ ಕೊಡಲ್ಲ. ಆದ್ರೂ 4ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ, 11ನೇ ಮನೆ ಅಧಿಪತಿ 9ನೇ ಮನೆ ಸಂಚಾರ ಆಗೋದ್ರಿಂದ ನಿಮಗೀಗ ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು, ಪುಣ್ಯವನ್ನ ಹೇಗೆ ಸಂಪಾದನೆ ಮಾಡಬೇಕು, ನನ್ನ ಎಲ್ಲಾ ಮನೋಕಾಮನೆಗಳನ್ನ ಹೇಗೆ ನಾನು ಪೂರ್ಣ ಮಾಡ್ಕೋಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಉದ್ಭವ ಆಗುತ್ತೆ. ಲಾಭಾಧಿಪತಿ ನಿಮ್ಮ ವ್ಯಯಭಾವವನ್ನ ನೋಡ್ತಾ ಹೋಗ್ತಾನೆ. ದಾನ ಧರ್ಮಗಳನ್ನು ಕೂಡ ನೀವು ಮಾಡ್ತೀರಿ.
ಆದ್ರೆ ವಿವಾಹ ಜೀವನದಲ್ಲಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಂಬಾ ಸಮಸ್ಯೆಯನ್ನ ಈ ವಾರ ಅನುಭವಿಸುವಂತಹ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರು. ಮಕರ ರಾಶಿ ಜಾತಕರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಮಾನನಷ್ಟ ಆಗುವಂಥದ್ದು ಅಥವಾ ಧನ ನಷ್ಟ ಆಗುವಂಥದ್ದು ಅಥವಾ ಕೆಲವರಿಗೆ ಎರಡೂ ಆಗುವಂಥದ್ದು, ಮಾನನಷ್ಟ, ಧನ ನಷ್ಟ, ಅಥವಾ ಯಾವುದಾದ್ರೂ ಒಂದು ವಿವಾದಗಳಲ್ಲಿ ಸಿಕ್ಕಿಕೊಂಡು ವಾಗ್ವಾದಗಳಾಗುವಂಥದ್ದು, ನೀವು ಮಾಡುವಂತ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವ ಸಾಧ್ಯತೆಗಳಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಮಕರ ರಾಶಿ ಜಾತಕರು ಎಚ್ಚರ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ ಟೈಮ್ ತುಂಬಾ ಚೆನ್ನಾಗಿದೆ. ಜಯ ಪ್ರಾಪ್ತಿಯಾಗತ್ತೆ, ವಿಜಯ ಪ್ರಾಪ್ತಿಯಾಗತ್ತೆ, ಧನ ಪ್ರಾಪ್ತಿಯಾಗತ್ತೆ, ದುಡ್ಡು ಬೇಕಲ್ಲ, ಉತ್ತಮವಾದ ವಸ್ತ್ರಗಳು ನಿಮ್ಗೆ ಪ್ರಾಪ್ತಿಯಾಗತ್ತೆ. ಮತ್ತೆ ವಾರದ ಕೊನೆ 2 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಭವಿಷ್ಯ ಆಯ್ತು. ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿದೆ. ಮತ್ತೆ ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಏನೋ ಒಂಥರ ಚಿಂತೆ, ಮಾನಸಿಕವಾಗಿ ಹಿಂಸೆ, ಎದೆಯಲ್ಲಿ ತೊಂದರೆ ಆಗುವಂಥದ್ದು. ಈ ವಾರದಲ್ಲಿ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತೆ ಶುಕ್ರವಾರ, ಶನಿವಾರ. ಮಕರ ರಾಶಿ ಜಾತಕರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡಿ. ನಿಮ್ ಜನ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಗುರು ನೀಚನಾಗ್ತಾನೆ. ಗುರು ಚೆನ್ನಾಗಾಗ್ಬೇಕು ಅಂದ್ರೆ ಗುರುಗಳ ಆರಾಧನೆ ಮಾಡಬೇಕು. ಎಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ರಾಶಿಯವರಿಗೆ, ಯಾರು ಮಕರ ರಾಶಿ ಜಾತಕರಿದ್ದೀರಿ, ಈ ವಾರ ಓಂ ನಾರಾಯಣಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬಾರದು ಮಕರ ರಾಶಿ ಜಾತಕರು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಉಂಟಾಗಲ್ಲ. ಈಗ ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ 11ನೇ ರಾಶಿ ಯಾವುದು? ಕುಂಭ ರಾಶಿ. ಹಾಗಾದ್ರೆ ಯಾರ್ಯಾರು ಕುಂಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಕುಂಭ ರಾಶಿಯವರಿಗೆ ರಾಹು ಮತ್ತು ಚಂದ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ, ಏನೋ ವಿಧವಾಗಿ ಯೋಚನೆಗಳನ್ನ ನೀವು ಮಾಡ್ತೀರಿ. ಒಳ್ಳೆ ಮನೆ ತಗೋಬೇಕು ಅನ್ನುವಂತಹ ಆಸೆನೂ ಕೂಡ ಉತ್ಪತ್ತಿ ಆಗ್ಬೋದು. ಇನ್ನು ಕೆಲವರಿಗೆ ನಾನು ಲಕ್ಸುರಿ ಆಗಿರ್ಬೇಕು ಅನ್ನುವಂತ ಆಸೆನೂ ಉತ್ಪತ್ತಿ ಆಗ್ಬೋದು. ಇನ್ನು ಕೆಲವರಿಗೆ ಆಧ್ಯಾತ್ಮಿಕದ ಕಡೆನೂ ಕೂಡ ಅತಿಯಾದಂತ ಹೆಚ್ಚು ಒಲವನ್ನ ನೀವು ತೋರಿಸುವಂತ ಸಾಧ್ಯತೆಗಳು ಇರುತ್ತೆ. ನಿಮಗೇನೋ ಆಗ್ಲಿಲ್ಲ ಅಂದ್ರೆ ನಿಮ್ಮ ತಾಯಿಗೇನಾದ್ರೂ ಒಂದು ಮಾನಸಿಕವಾಗಿ ಒತ್ತಡಗಳಿರುತ್ತೆ. ಇನ್ನು ಕೆಲವರಿಗೆ ಹೆಚ್ಚು ಒತ್ತಡ ಆಗಿ ಸೈಕ್ಯಾಟ್ರಿಕ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಈ ವಾರದಲ್ಲಿ 11/8/2025 ಹಗಲು 1:26 ಬುಧ ವಕ್ರತ್ಯಾಗ ಆಗೋದ್ರಿಂದ ನಿಮ್ಮ ಕುಂಭ ರಾಶಿಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಋಣ, 6ನೇ ಮನೆ ಅಂದಾಗ ಋಣ, ರೋಗಾದಿ, ದಾರಿದ್ರ, ಪಾಪಕ್ಷುಧ, ಭಯ, ಶೋಕ, ಮನಸ್ತಾಪ ನಶ್ಯಂತು ಅಂತೀವಿ. ಅದ್ಯಾವುದು ನನ್ನ ಹತ್ರ ಬರಬಾರ್ದಪ್ಪ ಅಂದಾಗ ಸಾಲಗಳನ್ನ ತೀರಿಸುವಂತಹ ಶಕ್ತಿ, ನಿಮ್ಗೆ ಯಾವ್ದಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರೆ ಆ ಕಾಯಿಲೆ ನಿವಾರಣೆ ಆಗುವಂತಹ ಸಮಯ ಬರ್ತಾ ಇದೆ. ಮತ್ತೆ ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗತ್ತೆ. ಋಣಬಾಧೆಯಿಂದನೂ ಕೂಡ ಮುಕ್ತಿಯನ್ನು ಹೊಂದಿರಿ. ಇಷ್ಟು ದಿವಸ ತುಂಬಾ ಭಯ ಪಡ್ತಿದ್ದೆ ಗುರುಜಿ, ಈಗ ಭಯ ಹೊರಟೋಗುತ್ತಾ? ಭಯ ಹೊರಟೋಗುತ್ತೆ. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ನನ್ನ ಶತ್ರು ಅಂತ ತಿಳ್ಕೊಂತೀರಿ. ನನ್ನ ಅದೃಷ್ಟನೇ, ನಮ್ಮ ಕರ್ಮಗಳೇ ನಮಗೆ ದುಃಖವನ್ನ ಕೊಡುತ್ತೆ ಅನ್ನೋದನ್ನ ನೀವು ಮರಿಬಾರ್ದು. ಹಾಗಾದ್ರೆ ಇನ್ನು ಏನೇನು ಶುಭ ಫಲಗಳು ಈ ವಾರದಲ್ಲಿ ನಿಮ್ಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಕುಂಭರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಸನ್ಮಾನಗಳಾಗತ್ತೆ, ಒಡವೆಗಳು ಪ್ರಾಪ್ತಿಯಾಗತ್ತೆ, ಕಾಣಿಕೆಗಳು ಸಿಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ, ಉಲ್ಲಾಸ ಉಂಟಾಗುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ವಿವಾದಗಳನ್ನ ಮಾಡ್ಕೋಬೇಡಿ. ನಾನು ಹೇಳಿದ್ದೆ ಸರಿ, ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ವಾಗ್ವಾದಗಳಾಗುವಂಥದ್ದು, ಕಣ್ಣುಗಳ ತೊಂದರೆ ಆಗುವಂಥದ್ದು, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಮತ್ತೆ ಟೈಮ್ ಚೆನ್ನಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ ಕಾಲ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ 2 ದಿನ ಈ ವಾರ ನೀವು ಕುಂಭರಾಶಿ ಜಾತಕರು ಜಾಗೃತೆಯಾಗಿರ್ಬೇಕು. ನಿಮ್ಮ ಜನ್ಮ ರಾಶಿಗೆ
ಪಂಚಮದಲ್ಲಿ ಗುರು ಸಂಚಾರ, ಗುರುಬಲ ಇದೆ. ನೀವೆಲ್ಲರೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡ್ತಾ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಆಚರಣೆಯನ್ನ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಪರಿಹಾರ ಹೇಳ್ತಾ ಇದ್ದೀನಿ. ಓಂ ಸರ್ವಗ್ರಹ ರೂಪಿಣೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಅಭಿಷೇಕ ಮಾಡ್ಬೇಕು. ನೀವು ಏನ್ ಅಭಿಷೇಕ ಮಾಡ್ತೀರಾ? ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಕುಂಭರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ, 12ನೇ ರಾಶಿಗೆ ಮೀನರಾಶಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಗೆ ಬುಧ ಸಪ್ತಮಾಧಿಪತಿ, ಚತುರ್ಥಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮೀನರಾಶಿ ಜಾತಕರು ಲಾಟ್ರಿ, ಕ್ಯಾಸಿನೋ ಅಥವಾ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇವತ್ತು ದುಡ್ಡು ಹಾಕ್ಬಿಟ್ರೆ ನಾಳೆ ಕೋಟಿಗಟ್ಟಲೆ ಬಂದ್ಬಿಡುತ್ತೆ ಅಂತೇಳಿ ಹಣ ಹಾಕೋದು, ಇಂಟ್ರಾಡೇ, ಇದೆಲ್ಲ ಏನೇನೋ ಇದೆಯಲ್ಲ, ಅದ್ರಲ್ಲೆಲ್ಲ ಯಾವುದ್ರಲ್ಲೂ ಹಣ ಹೂಡಿಕೆಯನ್ನ ಮಾಡಬಾರ್ದು. ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ನಿಮ್ಮ ಬುದ್ಧಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ಜಾಗ್ರತೆ ಅನ್ನುವಂತಹ ವಿಷಯ ಮೀನರಾಶಿ ಜಾತಕರಿಗೆ. ಸಪ್ತಮದಲ್ಲಿ ಮಂಗಳ ಗ್ರಹ ಸಂಚಾರ, ವಿವಾಹದಲ್ಲೂ ಕೂಡ ಬಹಳ ಎಚ್ಚರವಾಗಿರ್ಬೇಕು. ಪತಿ ಪತ್ನಿ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹಗಳಾಗ್ಬೋದು, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಷಯ. ಮಂಗಳ ಗ್ರಹ ನಿಮಗೆ ದ್ವಿತೀಯ ಭಾವವನ್ನು ನೋಡೋದ್ರಿಂದ ಯಾರಿಗೂ ಕೂಡ ಶಾರ್ಪ್ ಆಗಿ ಮನಸ್ಸಿಗೆ ನೋವಾಗೋ ತರ ಮಾತಾಡಬಾರ್ದು. ಮಾತಾಡೋಕ್ಕಿಂತ ಮುಂಚೆ 2-3 ಸಲ ಯೋಚನೆ ಮಾಡಿ ಮಾತಾಡಬೇಕು ಈ ವಾರ ಅನ್ನೋದನ್ನ ನೀವು ಬರ್ಕೊಳ್ಳಿ. ಯಾಕೆಂದ್ರೆ ಮಾತೆ ಮುತ್ತು, ಮಾತೆ ಮೃತ್ಯು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಗಾದೆ ಗೊತ್ತಿದೆ ಅಲ್ವಾ? ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ಮೀನರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಆಯಾಸ ಆಗುತ್ತೆ, ವ್ಯರ್ಥ ಓಡಾಟಗಳಿರುತ್ತೆ ಅಥವಾ ತಾಯಿ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ ಉತ್ತಮ ಭವಿಷ್ಯ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ನಿಮಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ ಯಾರ ಜೊತೆಗೂ ವಿವಾದ ಮಾಡ್ಕೋಬೇಡಿ. ವಾದ ವಿವಾದಗಳಾಗುವಂಥದ್ದು, ಧನ ನಷ್ಟ ಮಾಡ್ಕೋಬೇಡಿ. ಅಂದ್ರೆ ಈ ವಾರದಲ್ಲಿ ಒಟ್ಟು 5 ದಿನ ಜಾಗ್ರತೆ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ 5 ದಿನ ನಿಮ್ಗೆ ಅಷ್ಟೊಂದು ಟೈಮು ಚೆನ್ನಾಗಿರಲ್ಲ ಮೀನರಾಶಿ ಜಾತಕರಿಗೆ. ನಿಮ್ಮ ರಾಶ್ಯಾಧಿಪತಿ ಗುರು, ಅದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಾನು ಆಗ್ಲೇ ಹೇಳಿದ್ದೀನಿ ಎಷ್ಟನೇ ತಾರೀಕು ಅಂತ. ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಗೊತ್ತಿಲ್ಲ ಅಂದ್ರೆ 10, 11, 12 3 ದಿನಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತೆ. ಆರಾಧನೆ ಮಾಡಿ ಕೃಷ್ಣ ಜನ್ಮಾಷ್ಟಮಿ, ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೀನರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವಂತಹ ಪ್ರಭಾವ, ನೆಗೆಟಿವ್ ಪ್ರಭಾವ ಉಂಟಾಗಬಾರ್ದು ಅಂದ್ರೆ ಓಂ ಪರಬ್ರಹ್ಮಣೇ ನಮಃ, ಓಂ ಪರಬ್ರಹ್ಮಣೇ ನಮಃ, ಓಂ ಪರಬ್ರಹ್ಮಣೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಗಂಗಾಜಲದಿಂದ ಅಭಿಷೇಕವನ್ನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ 12 ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಮನೆ ದೇವರನ್ನ ಅಥವಾ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ನಿಮಗೆ ಶಾಂತಿ ಮಂತ್ರವನ್ನ ಹೇಳ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.